ಫ್ರೆಂಡ್ಸ್, ಒನ್ ಡೇ ಇನ್ಸ್ಟಾಗ್ರಾಮ್ ರೀಲ್ಸ್ ಅಪ್ಲೋಡ್ ಚಾಲೆಂಜ್ ಅಂಡ್ 10K ವ್ಯೂಸ್. ಹೌದು ಫ್ರೆಂಡ್ಸ್, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ದಿನದಲ್ಲಿ 10K ವ್ಯೂಸ್ ಕಂಪ್ಲೀಟ್ ಮಾಡ್ತೀನೋ ಅಥವಾ ಇಲ್ಲ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಫ್ರೆಂಡ್ಸ್. ನಾನು ಫಟಾಫಟ್ಲಿ ಒಂದು ಐಡಿಯಾನು ಕ್ರಿಯೇಟ್ ಮಾಡಿದೆ. ಆ ನಂತರ ನಾನು ನನ್ನ ಓನ್ ವಿಡಿಯೋನು ಎಡಿಟ್ ಮಾಡಿ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿದೆ. ಆದ್ರೆ ನನಗೆ ವ್ಯೂಸ್ ಬಂದಿದ್ದು ಈ ರೀತಿ ಫ್ರೆಂಡ್ಸ್. 0 ವ್ಯೂಸ್ ಬಂದ ಕೂಡಲೇ ನಾನು ಮತ್ತೊಂದು ವಿಡಿಯೋನು ಅಪ್ಲೋಡ್ ಮಾಡಿದೆ ಫ್ರೆಂಡ್ಸ್. ಈ ವಿಡಿಯೋ ಅಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ಎಡಿಟಿಂಗ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದೆ ಫ್ರೆಂಡ್ಸ್. ಆದ್ರೆ ಅದಕ್ಕೆ ವ್ಯೂಸ್ ಈ ರೀತಿ ಫ್ರೆಂಡ್ಸ್ ಬಂದು ಇಲ್ಲಿ ಕಾಣ್ತಾ ಇದೆ, ಇದೇ ರೀತಿ ಬಂದಿದೆ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಹೊತ್ತು ಜಾಸ್ತಿ ತಲೆಯಲ್ಲಿ ಉಳಬಿಟ್ಕೊಂಡು ಎಡಿಟ್ ಮಾಡಿದ ನಂತರ ನನಗೆ ನನ್ನ ಒಂದು ರೀಲ್ಸ್ ಗೆ ವ್ಯೂಸ್ ಅನ್ನೋದು ಸ್ವಲ್ಪ ಜಾಸ್ತಿ ಬಂತು ಫ್ರೆಂಡ್ಸ್. ನನ್ನ ಒಂದು ರೀಲ್ಸ್ ಬರೇ 2000 ವ್ಯೂಸ್ ಹೋಗಿ ರೀಸ್ ಆಯ್ತು. ಅದೇ ಫ್ರೆಂಡ್ಸ್, ನಾನು ಅದಕ್ಕೊಂದು ಸೊಲ್ಯೂಷನ್ ಹುಡುಕಿದ್ದೇನೆ. ಇನ್ನೂ ಸ್ವಲ್ಪ ಹೊತ್ತು ಜಾಸ್ತಿ ಟೈಮ್ ತಗೊಂಡು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಫ್ರೆಂಡ್ಸ್. ನಂತರ ಫ್ರೆಂಡ್ಸ್ ನನಗೆ ವ್ಯೂಸ್ ಅನ್ನೋದು ಇನ್ನೊಂದು ಚೂರು ಜಾಸ್ತಿ ಆಯ್ತು. 2000ಕ್ಕಿಂತ ಕಮ್ಮಿ ವ್ಯೂಸ್ ಸಿಗೋದು ಫ್ರೆಂಡ್ಸ್. ನನಗೆ 1K ವ್ಯೂಸ್ ಸಿಕ್ಕಿದೆ ಫ್ರೆಂಡ್ಸ್. ಇದೇ ರೀತಿ ಫ್ರೆಂಡ್ಸ್ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನನಗೆ 1K 2K ಇದೇ ರೀತಿಯ ವ್ಯೂಸ್ ಗಳನ್ನು ಬಂದಿದೆ ಫ್ರೆಂಡ್ಸ್. ನೀವು ಕೂಡ ಈ ಕೂಡಲೇ ಒಂದು ಹೊಸ ಚಾನಲ್ ಅನ್ನು ಕ್ರಿಯೇಟ್ ಮಾಡಿ ಇನ್ಸ್ಟಾಗ್ರಾಮ್ ನಲ್ಲಿ ನಿಮ್ಮ ಓನ್ ವಿಡಿಯೋನು ಎಡಿಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿ ಫ್ರೆಂಡ್ಸ್. ಫಸ್ಟ್ ಗೆ ನಿಮಗೂ ರೀಚ್ ಅನ್ನೋದು ಸಿಗೋದಿಲ್ಲ ಫ್ರೆಂಡ್ಸ್. ಅದನಂತರ ಫ್ರೆಂಡ್ಸ್ ನಿಮಗೆ ಪಕ್ಕ ರೀಚ್ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್. ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ ಫ್ರೆಂಡ್ಸ್, ವ್ಯೂಸ್ ಸಿಗ್ತಿಲ್ಲ ಅಂದ್ಗಳೇ ಹೋಪ್ ಕಳ್ಕೊತಾರೆ ಫ್ರೆಂಡ್ಸ್. ದಯವಿಟ್ಟು ಯಾರು ಹೋಪ್ ಕಳ್ಕೋಬೇಡಿ ಫ್ರೆಂಡ್ಸ್. ಇನ್ನೊಂದು ಫ್ರೆಂಡ್ಸ್, ಈಗ ಟ್ರೆಂಡಿಂಗ್ ಎದರ ಬಗ್ಗೆ ನಡೀತಿದೆ ಅದರ ಬಗ್ಗೆ ವಿಡಿಯೋ ಹಾಕಿ ಫ್ರೆಂಡ್ಸ್. ನಿಮ್ಮ ರೀಲ್ಸ್ 100% ವೈರಲ್ ಆಗುತ್ತೆ ಫ್ರೆಂಡ್ಸ್. ಈ ಕೂಡಲೇ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೆ ಈ ವಿಡಿಯೋನು ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ವಿಡಿಯೋಗಳನ್ನು ಮುಂದೆ ನೋಡ್ತಾ ಇರ್ತಾರ. ಪಾರ್ಟ್ 2 ಬೇಕಂದ್ರೆ ಈ ಕೂಡಲೇ ಫ್ರೆಂಡ್ಸ್ ಕಮೆಂಟ್ ಮಾಡಿ.